ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ನಡೆದ ನರಮೇಧ ಹತ್ಯೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಡಿಜಿ ಸಾಗರ್ ತೀವ್ರವಾಗಿ ಖಂಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಯೋತ್ಪಾದಕರನ್ನು ಬೇರು ಸಮೇತ ನಾಶಪಡಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಸೇರಿದಂತೆ ಅವಶ್ಯಕ ವಸ್ತುಗಳ ಬೆಲೆ ಏರುವುದು ಕೇಂದ್ರ ಬಿಜೆಪಿ ಸರ್ಕಾರ ತಪ್ಪು ನೀತಿಗಳಿಂದಾಗಿ ಇದನ್ನು ತೀವ್ರವಾಗಿ ವಿರೋಧಿಸಿ ಬೃಹತ್ ಪ್ರತಿಭಟನೆ, ಮೆರವಣಿಗೆ, ಧರಣಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಮೇ 13ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಏಪ್ರಿಲ್ 22/4/2025 ಏನು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ದಲ್ಲಿ ಭಯೋತ್ಪಾದಕರನ್ನು ಯಾತ್ರಿಗಳ ಮೇಲೆ, ಪ್ರವಾಸಿಗೆ ಹೋದವರ ಮೇಲೆ, ಅಮಾಯಕ ನಾಗರಿಕರ ಮೇಲೆ ಅವ್ಯಾತವಾಗಿ ಬಂದೂಕುಗಳನ್ನು ಬಳಸಿ ನರಮೇಧನ ಮಾಡಿರ್ತಕ್ಕಂಥದ್ದು ಅತ್ಯಂತ ತೀವ್ರವಾಗಿ ಖಂಡನೀಯ. ಮತ್ತು ನಮ್ಮ ದೇಶದ ಮೇಲೆ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಭಯೋತ್ಪಾದಕರನ್ನು ಉತ್ಪಾದಿಸಿ ಅವರನ್ನು ರಕ್ಷಿಸಿ ವಿಚ್ಛಿದ್ರಕಾರಿಯ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಈ ಹೀನ ಕೃತ್ಯಕ್ಕೆ ನಮ್ಮ ಹೆಮ್ಮೆ ಭಾರತ ದೇಶವನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ, ಮೋದಿಜಿಯವರ ಸರ್ಕಾರ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರನ ತೆಗೆದುಕೊಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವಿ. ಭಯೋತ್ಪಾದಕರನ್ನು ನಿಗ್ರಹಿಸಲಿಕ್ಕೆ ಮತ್ತು ಭಯೋತ್ಪಾದಕರನ್ನು ಬೇರು ಸಹಿತ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕೇಂದ್ರ ಸರ್ಕಾರ ಮೋದಿಜಿಯವರ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತಿಸಬೇಕಾಗ್ತದೆ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ ಭಯೋತ್ಪಾದಕರನ್ನು ಬೇರು ಸಹಿತ ನಿರ್ಮೂಲನೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ನಾವು ಜನರ ಹತ್ತಿರ ಇದರ ಮನವರಿಕೆ ಮಾಡಿಕೊಡೋದು, ವಿಚ್ಛಿದ್ರಕಾರಿ ಶಕ್ತಿಗಳಿಂದ ಏನು ಅನಾಹುತ ಆಗ್ತಾ ಇದೆ, ಪಕ್ಕದ ರಾಷ್ಟ್ರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದರಲ್ಲಿ ಈ ಒಂದು ವಿಚಾರನ ಇಟ್ಕೊಂಡು, ಮತ್ತು ಎರಡನೇದಾಗಿ ದೇಶದಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಮತ್ತು ಅವರ ಪರ್ಚೇಸ್ ಮಾಡಲಿಕ್ಕೆ ಶಕ್ತಿ ಇರಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಬಡತನ ಭಾಳಷ್ಟಿದೆ. ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಮತ್ತು ನಿರುದ್ಯೋಗ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸರ್ಕಾರದವರು ತಗೊಳ್ಬೇಕು. ಮತ್ತು ಇವತ್ತು ದಿನನಿತ್ಯ ವಸ್ತುಗಳು ಗಗನ ಕೂಡ ಏರ್ತಾ ಇದ್ದೇವೆ. ಹಾಗಾಗಿ ಇವರು ಎಲ್ಲೋ ಒಂದು ಸಬ್ಸಿಡಿ ಕೊಡೋದ್ರ ಮುಖಾಂತರ ಇಡೀ ಮಾರ್ಕೆಟ್ ಇವ್ರ ಕಂಟ್ರೋಲ್ಗಿಲ್ಲ, ಎಲ್ಲ ಮಿತಿ ಮೀರಿ ಹೋಗಿ ಬೆಲೆಗಳನ್ನು ಏರಿಸಿ ಈಗ ನಿಜವಾದ ಗ್ಯಾಸ್ ಆಗಿರ್ತಕ್ಕಂಥದ್ದಾಗ್ಬೋದು, ಮತ್ತು ಬೇರೆ ಬೇರೆ ಅಗತ್ಯ ವಸ್ತುಗಳ ಬಗ್ಗೆ ಆಗ್ಬೋದು, ಫ್ಯೂಲ್ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಆಗಿರ್ಬೋದು, ಮತ್ತು ದಿನಸಿ ವಸ್ತುಗಳು ಆಗಿರ್ಬೋದು, ಇವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಕಂಟ್ರೋಲಲ್ಲಿ ಇರಲಾರ್ದಂಥ ಪರಿಸ್ಥಿತಿ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.